ಪರ್ವತಾಸನ. ಈಗ ಪದ್ಮಾಸನ ಹಾಕಿ ಬಲಗಾಲ್ ಪದ್ಮಾಸನ, ಇವಾಗ ಎಡಗಾಲ್ ಪದ್ಮಾಸನ. ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ಪರ್ವತಾಸನ ಅಂತಂದರೆ ಪರ್ವತ, ಮೌಂಟನ್ ಅಂದರೆ ಅಲ್ಲಾಡ್ದಲೇ ಇರೋ ರೀತಿನಲ್ಲಿರೋದಕ್ಕೆ ಇದು ಪರ್ವತಾಸನ ಅಂತ ಹೇಳೋದು. ಇದನ್ನು ಮಾಡೋದ್ರಿಂದನೂ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಈ ಥರ ಕೂತ್ಕೊಳ್ಳೋದ್ರಿಂದನೂ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಕೈ ಬೆರಳು ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ, ಆಗ ರಿಬ್ಸ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ತೋಳಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ದರೆ ಕೈಗಳೆಲ್ಲ ಅಪ್ಪರ್ ಆರ್ಮಲ್ಲಿ, ರಿಬ್ಸ್ ಭಾಗದಲ್ಲಿ ಮತ್ತು ಹಿಪ್ಸಿಂದನೂ ಸ್ಟ್ರೆಚ್ ಆಗೋದ್ರಿಂದ ಫ್ಯಾಟೆಲ್ಲ ಕರಗುತ್ತೆ. ಇದು ಬೆನ್ನೇರಾಗೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ. ನಿಧಾನ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಕೈ ಕೆಳಗೆ ಬಿಡಿ. ಕಾಲು ನೇರ ಮಾಡ್ಕೊಳ್ಳಿ. ಚೇಂಜ್ ಮಾಡಿ. ಈಗ ಎಡಗಾಲ್ ಪದ್ಮಾಸನ, ಬಲಗಾಲ್ ಪದ್ಮಾಸನ. ಈಗ ಕೈಗಳನ್ನು ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ಪರ್ವತಾಸನ. ಹಸ್ತಗಳನ್ನು ಸೇರಿಸಿ ಕೈನೆಲ್ಲ ಬೆಳಿನ ತುದಿಗಳನ್ನು ನೇರ ಮೇಲಕ್ಕೆ ಎಳಿತಾ ಇರಬೇಕು. ಈಗ ಹಸ್ತಗಳನ್ನು ಇದು ಕೈ ಬೆರಳು ಲಾಕ್ ಮಾಡ್ಕೊಂಡು ಎಳ್ಕೊಳ್ಳಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೈ ಬೆರಳು ಲಾಕ್ ಮಾಡಿ ಸ್ಟ್ರೆಚ್ ಮಾಡಿದಾಗ ಯಾವ ರೀತಿ ಸ್ಟ್ರೆಚ್ ಆಗುತ್ತೆ ಅಂತೇಳಿ. ಉಸಿರಾಟವನ್ನು ಗಮನಿಸ್ತಾ ಇರಬೇಕು ಸ್ಥಿತಿನಲ್ಲಿ. ಇದು ಅಭ್ಯಾಸ ಮಾಡೋದ್ರಿಂದ ಒಳ್ಳೆ ಲಾಭ ಇದೆ. ಏನೇನು ಬೆನಿಫಿಟ್ ಇದೆ ಅಂತ ಮಾಡಿ ಅನುಭವಿಸಿದ್ರೆ ಗೊತ್ತಾಗುತ್ತೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಎಲ್ರೂ. ಕಷ್ಟಪಟ್ಟು ಮಾಡಬೇಡಿ. ಯಾರಿಗಾಗಲ್ಲ ಅವರು ಒಂದು ಕಾಲು ಪದ್ಮಾಸನ ಹಾಕಿನೂ ಪರ್ವತಾಸನ ಮಾಡ್ಬೋದು. ಇನ್ನೊಂದು ಕಾಲು ಸುಖಾಸನ ಹಾಕ್ಕೊಂಡು ಮಾಡ್ಬೋದು. ನಿಧಾನ ಕೈ ಕೆಳಗೆ ಬಿಡಿ. ಕಾಲು ಬಿಡಿಸಿ. ಈಗ ಒಂದು ಕಾಲು ಪದ್ಮಾಸನ ಹಾಕ್ಬಿಟ್ಟು ಮಾಡಿ. ಯಾರಿಗಾಗಲ್ಲ ಅವ್ರು ಈ ರೀತಿ ಮಾಡ್ಕೋಬೋದು. ಒಂದು ಕಾಲು ಪದ್ಮಾಸನ, ಇನ್ನೊಂದು ಕಾಲು ಸುಖಾಸನ, ಪರ್ವತಾಸನ ಮಾಡೋದಕ್ಕೆ. ಕೈ ಸೈಡಿಂದ ಸ್ಟ್ರೆಚ್ ಮಾಡ್ತಾ ಮೇಲಕ್ಕೆ ತಗೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಯಾರಿಗಾಗೋದಿಲ್ಲ ಎರಡೂ ಕಾಲು ಪದ್ಮಾಸನ ಮಾಡೋದಕ್ಕೆ ಅಂಥವ್ರು. ನಿಧಾನ ಕೈ ಕೆಳಗೆ ಬಿಡಿ. ಕಾಲು ಬಿಡಿಸಿ ರಿಲ್ಯಾಕ್ಸ್. ಇದನ್ನು ಮಾಡ್ಕೊಳ್ಳಿ. ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ಲರೂ.